ಏನೋ ಅಪಾಯಿಂಟ್ ಮಾಡ್ಕೊಂಡಿರೋದು ಪ್ರೈವೇಟ್ ಅವರು, ನಾವೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ. ಒಬ್ಬ ಭಾಷೆ ಬರದೇ ಇರ್ತಕ್ಕಂಥವನ್ನ ಇಲ್ಲಿ ನೀವು ಅಪಾಯಿಂಟ್ ಮಾಡಿಕೊಂಡ್ರೆ ಅವನಿಗೆ ಸರಿಯಾಗಿ ರೂಟ್ ಗೊತ್ತಿಲ್ಲ, ಅವನಿಗೆ 2 ವರ್ಷ ಅವನಿಗೆ ಅನುಭವ ಇರಬೇಕು. ಎರಡನೇದು ಬಂದು ಆತನಿಗೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಮೂರನೇದು ಆತ SSLC ಕಂಪ್ಲೀಟ್ ಮಾಡಿರ್ಬೇಕು. ಆತ ಯಾರು ಕನ್ನಡ ಬರಲ್ಲ, ಅಲ್ಲ ಯಾರು ಏನು ಅಂತ ಮಾಹಿತಿ ಯಾರಿಗೂ ಇಲ್ದೇನೆ ತಗೊಬಂದು ಅವ್ನು ಕೂರಿಸಿದಾಗ ಕಂಡಕ್ಟರ್ಗಳು ಎಡಕ್ಕೆ ಹೋಗು ಅಂತಾರೆ, ಅವನು ಭಾಷೆ ಗೊತ್ತಿಲ್ಲ, ಬಲಕ್ಕೆ ಹೋಗ್ತಾನೆ. ಅವ್ನು ಮುಂದಕ್ಕೆ ಹೋಗಿ ನಿಲ್ಸು ಅಂತಾನೆ, ನಿಲ್ಸಲ್ಲ, ಮುಂದಕ್ಕೆ ಹೋಗ್ತಾನೆ. ಆಕ್ಸಿಡೆಂಟ್ಗಳು ಇನ್ನೊಂದು ಈ ಥರ ಸಮಸ್ಯೆಗಳ ಎಲ್ಲ ಹೊರಗಳವ್ರಿಗೆ. ಕರ್ನಾಟಕದವ್ರು 7 ಕೋಟಿ ಜನ ಇಲ್ವಾ ಇಲ್ಲಿ? ನಾವಿಲ್ವಾ ಇಲ್ಲಿ ಡ್ಯೂಟಿ ಮಾಡೋದಕ್ಕೆ? ನಮ್ಮಲ್ಲಿ ಜನಗಳಿಲ್ವಾ? ಕೆಲಸ ಮಾಡ್ತಕ್ಕಂಥವ್ರು ಇಲ್ವಾ? ಈ ರೀತಿಯ ಅನ್ಯಾಯವನ್ನ ನಾವು ಖಂಡಿಸ್ತಾ ಇದೀವಿ. ಈಗ ನೇರವಾಗಿ MD ಅವ್ರನ್ನ ಭೇಟಿ ಮಾಡ್ತಾ ಇದೀವಿ. ಅವ್ರ ಉತ್ತರ ಏನು ಅಂತ ಹೇಳಿ ಈ ವಿಚಾರದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಏನ್ ಕೊಡ್ಲಿ ನಾನು? ಏನ್ ಮನವಿ? ಏನ್ ಗೊತ್ತು ವಿಷಯ ನಿಮ್ಗೆ? BMTC ಏನ್ ನಡೀತಾ ಇದೆ ಅಂತ ಏನ್ ಗೊತ್ತು ನಿಮ್ಗೆ? ಏನ್ ನಡೀತಾ ಇದೆ BMTC? ನೀವು ಕಂಪ್ಲೇಂಟ್ ಕೊಡಕ್ ಬಂದಿದ್ದೀರಾ? ಒಂದ್ ನಿಮಿಷ ಇರಿ. ಏನ್ ನಡೀತಾ ಇದೆ BMTC? ಏನ್ ಅಲ್ಲ ಓಲಿ ಏನ್ ನಡೀತಾ ಇದೆ? ನಾವ್ ಏನಕ್ಕೆ ಬಂದಿದೀವಿ ಅಂತ ನಾವು ಗೊತ್ತಾ ನಾವ್ ಏನಕ್ಕೆ ಬಂದಿದೀವಿ ಅಂತ? ಕೇಳಿ ಏನ್ ಕೇಳ್ತೀರಾ? ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ? ಕೇಳಿದೆ ಕೇಳಿ. ಹೋರಾಟಗಾರ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಕಂಪನಿಗಳು ಏನ್ ಪ್ರೈವೇಟ್ ಕಂಪನಿ, ಆರ್ಯ ಕಂಪನಿ ಅಂತ ಏನೋ ಕೇಳ್ಪಟ್ಟೆ ನಾನು. ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಕನ್ನಡಿಗರನ್ನ ಆ ಜಾಗದಲ್ಲಿ ಕಿತ್ತಾಕಿ ಆ ಬಸ್ ಏನಿದಾರಲ್ಲ, ಆ ಡ್ರೈವರ್ಗಳು, BMTC ಡ್ರೈವರ್ಗಳು, ಎಲೆಕ್ಟ್ರಿಕ್ ಬಸ್ಸು, ಅಲ್ಲಿ ಕೇರಳದವ್ರನ್ನ ಯಾರೋ ಹಿಂದಿ ಅವ್ರನ್ನ ತಗೊಬಂದು ಅಲ್ಲಿಗೆ ಅಪಾಯಿಂಟ್ ಮಾಡಿ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಇದು ಬೆಂಗಳೂರು ಮಹಾನಗರ ಪಾಲಿಕೆ ಸಂಸ್ಥೆ ಇರೋದಿಲ್ಲ, ಇದು ಯಾವುದೋ ಹಿಂದಿ ಮಹಾನಗರ ಪಾಲಿಕೆ, ಯಾವುದೋ ಮಲಯಾಳಿ ಮಹಾನಗರ ಪಾಲಿಕೆ ಸಂಸ್ಥೆ ಆಗೋ ದೂರ ಹತ್ರ ಅಂತೂ ಇದೆ ಈ ಥರ ಒಂದು ಸನ್ನಿವೇಶ. ಈಗ ಇಲ್ಲಿ ಕನ್ನಡಿಗರು ಕಳೆದ ಬಾರಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ, ನಮಗೆ ಸಂಬಳ ಆಗಿಲ್ಲ ಅಂತ ಹೇಳಿ. BMTC ಸಂಸ್ಥೆ ಒಂದು ಹೊರಗುತ್ತಿಗೆ ಆಧಾರದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ತಗೊಂಡಿರ್ತಕ್ಕಂಥದ್ದು ಆ ಬಸ್ಗಳನ್ನ ತಗೊಂಡಿರ್ತಕ್ಕಂಥ ಆ ಪ್ರೈವೇಟ್ ಸಂಸ್ಥೆ ಏನ್ ಮಾಡ್ತಾ ಇದೆ ಅಂತಂದ್ರೆ, ಇಲ್ಲಿ ಹಣವನ್ನ ಸರಿಯಾಗಿ ಸಂಬಳವನ್ನ ನಮ್ಮ ಕನ್ನಡಿಗರಿಗೆ ಕೊಡದೆ ಕೇವಲ 15,000 ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿ ಕನ್ನಡಿಗರ ಜಾಗಕ್ಕೆ ಅವ್ರನ್ನ ಯಾರು ಮಲಯಾಳಿಗಳನ್ನ ಇನ್ಯಾರನ್ನ ತಗೊಂಡಿರ್ತಕ್ಕಂಥದ್ದು ಇವತ್ತು ದೊಡ್ಡ ನಿಮ್ ಗಮನಕ್ಕೆ ಬಂದಿರೋ ಸರ್ ಈಗ? ಅಲ್ಲ ಸರ್, ನಾವೇ ಹೇಳಿದೀವಿ ಸರ್. ಹೊಡೆದ್ರು ಏನ್ ಮಾಡೋಣ? ಆಮೇಲೆ ನಿಮ್ ಮೇಲೆ ಫೈಲ್ ಕಿತ್ತಾದ್ರು ಏನ್ ಮಾಡೋಣ? ನೀವು BMTC 2 ವರ್ಷ ಹೆವಿ ಲೈಸೆನ್ಸ್ ಇರಬೇಕು, ಇದಿರ್ಬೇಕು, SSLC ಕಂಪ್ಲೀಟ್ ಆಗಿರ್ಬೇಕು. ಕಂಡಕ್ಟರ್ ಎಡಕ್ಕೆ ಹೋಗು ಅಂದ್ರೆ ಅವ್ನಿಗೆ ಭಾಷೆ ಗೊತ್ತಿಲ್ಲ, ಭಾಷೆ ಏನಿಲ್ಲ. ನೀವು ಇವತ್ತು ಮಲಯಾಳಿಗಳನ್ನ ತಗೋತೀರಿ, ನಾಳೆ ಹಿಂದಿ ಅವ್ರು ತಗೋತೀರಿ. ಇಲ್ಲಿ ಎಂಪ್ಲಾಯಿಗಳನ್ನ ಕಿತ್ತು ಬಿಸಾಕ್ಬಿಡ್ತಾರೆ. ಎಲ್ಲರೂ ಬೇರೆ ತಗೊಂಡು ಚೇಂಜ್ ಮಾಡಿ ಬೆಂಗಳೂರು ಮಹಾನಗರ ಪಾಲಿಕೆ. ಚೀಫ್ ಟ್ರಾಫಿಕ್ ಮ್ಯಾನೇಜರ್ ಸರ್. ಟ್ರಾಫಿಕ್ ಅಲ್ಲಿ ನೀವ್ ಯಾರು? ಇಲ್ಲ, ನಾವು ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರು. ನಮ್ಮ ಎಂಪ್ಲಾಯೀಸ್ ಸಂಬಂಧಪಟ್ಟಾಗೆ ನಾನು ಹೇಳ್ತಾ ಇರೋದು, ಅವರು ವೆಹಿಕಲ್ ಮತ್ತೆ ಡ್ರೈವರ್ಸ್ ತಗೊಳ್ಳೋದು ಈಗ ಮಾಡಿದ್ದಾರೆ. ನಿಮ್ ಗಮನಕ್ಕೆ ಏನು ಬರಲ್ಲ? ಅದು ಗಮನಕ್ಕೆ ಬರೋದಲ್ಲ, ಅವ್ರ ವ್ಯವಹಾರ ಇಲ್ಲ 10 ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ ಸರ್. ಅವ್ರು ಏನೇ ಮಾಡಿದ್ರು ನಿಮ್ ಗಮನಕ್ಕೆ ತರಂಗಿಲ್ಲ ಯಾರು? ನಮ್ಮ ಗಮನಕ್ಕೆ ಬಂದಿದೆ. ಬಂದ್ಮೇಲೆ ಏನ್ ಮಾಡಿದೀರಾ? ನಮಗದು ಅಂದ್ರೆ ಅವ್ರು ಬಂದ್ರೆ ಅವ್ರಿಗೆ ಕೊಡ್ತೀವಿ. ಅದಕ್ಕೆ ನಾನು ಅರ್ಜೆಂಟ್ ಬಂದ್ರೆ ಇಷ್ಟು ಮುಗ್ದೇ ಹೋಗಿರೋದು. ಫೋನ್ ಮಾಡಿ, ಅವ್ರು ಬಂದ್ರೆ ಇಮಿಡಿಯೇಟ್ ಮುಗ್ದೇ ಹೋಗೋದು. 2 ನಿಮಿಷ ಅವ್ರು ಕೇಳೋಣ, ಏನಕ್ಕೆ ನಿಮ್ಮ ಮಾಹಿತಿ ಇಲ್ವಾ ಏನು ಎತ್ತ ಅಂತ ಹೇಳಿ ಕೇಳ್ಬಿಟ್ಟು ಹೋರಾಟದ ಸದುದ್ದೇಶ. ಧನ್ಯವಾದ. ಇಲ್ಲಿ ಒಂದೇನಾಗಿದೆ ಅಂತಂದ್ರೆ, BMTC ಸಂಸ್ಥೆಯ ನಿರ್ವಹಣೆ ಬಗ್ಗೆ ನಮ್ಗೆ ಯಾವುದೇ ತಕರಾರುಗಳಿಲ್ಲ. ಬಸ್ಸು ಅವ್ರು ಹೆಂಗೆ ಓಡಿಸ್ತಾರೆ ಇನ್ನೊಂದೇನು ಅಂತ ಹೇಳಿ. ಈಗ BMTC ಏನು ಮಾಡ್ಕೊಂಡಿದೆ, ಒಂದು 800-900 ಎಲೆಕ್ಟ್ರಿಕ್ ಬಸ್ಗಳನ್ನು ಒಂದು ಒಪ್ಪಂದದ ಮೂಲಕ ಹೊರಗಡೆ ಒಂದಷ್ಟು ಕಂಪನಿಗಳಿಂದ, ಟಾಟಾ ಕಂಪನಿ ಅಂತ ನಾನು ತಿಳ್ಕೊಂಡಿರೋದು, ಆ ಕಂಪನಿಯಿಂದ ಇವರು ಬಸ್ಗಳಿಗೆ ಕಂಡಕ್ಟರನ್ನು ಕೊಡ್ತಕ್ಕಂಥ ಕೆಲಸ BMTC ಮಾಡುತ್ತೆ. ಮತ್ತು ಕಿಲೋಮೀಟ್ರಿಗೆ 40 ಚಿಲ್ಲರೆ ರೂಪಾಯಿನೋ ಅವ್ರಿಗೆ ಪೇ ಮಾಡುತ್ತೆ. ಈ ಹೊರಗುತ್ತಿಗೆ ಸಂಸ್ಥೆಗಳು ಏನಿದೆ, ಕಂಪನಿಗಳೇನಿದೆ, ಅವು ಡ್ರೈವರ್ಗಳನ್ನು ಕನ್ನಡಿಗರನ್ನೇ ನೇಮಕ ಮಾಡ್ಕೋಬೇಕು ಅಂತ ಹೇಳಿ BMTC ಅವರು ಒಂದು ಆದೇಶ ಮಾಡಿದಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಇವ್ರು ಏನು ಮಾಡಿದಾರೋ ಏನೋ ನಮಗಂತೂ ಗೊತ್ತಿಲ್ಲ. ಈಗ BMTC ಸಂಸ್ಥೆಯಲ್ಲಿ ಕನ್ನಡಿಗರಿಗೆ ಅವಕಾಶ ಇಲ್ಲದೆ ಅಲ್ಲಿ ಮಲಯಾಳಿಗಳನ್ನು ತಂದು ಕೂರಿಸಿ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು BMTC ಅವರ ಗಮನಕ್ಕೆ ಬಂದಿಲ್ವಾ? BMTC ಅವರಿಗೆ ಇದ್ರ ಬಗ್ಗೆ ಗೊತ್ತಿಲ್ವಾ? ಹಾಗಾದರೆ ನೀವು ಇಡೀ ಬೆಂಗಳೂರಿನ ಸಾವಿರಾರು ಬಸ್ಗಳಲ್ಲಿ ಮಲಯಾಳಿಗಳು, ಹಿಂದಿಯವರು ಯಾರು ಬೇಕು ಎಲ್ಲರೂ ತುಂಬಿಟ್ಟು ನಾಳೆ ಕನ್ನಡಿಗರಿಗೆ ಅನ್ಯಾಯ ಆದರೆ ನಮಗೆ ಉದ್ಯೋಗ ಇಲ್ಲ ಅಂದರೆ ನಾವು ಎಲ್ಲಿಗೆ ಹೋಗಬೇಕು? ಇದು ನಿಮಗೆ ಗೊತ್ತಿಲ್ವಾ? ಈ ವಿಚಾರವಾಗಿ ಕಳೆದ ಸಾಕಷ್ಟು ದಿನಗಳಿಂದನೂ ಸಹ ಇದನ್ನು ಗಮನಕ್ಕೆ ತರುವಂಥ ಕೆಲಸ ಮಾಡ್ತಾಯಿದ್ರು.
BMTC ಸಂಬಂಧಪಟ್ಟಂತೆ ಏನು ಮುಖ್ಯಾಧಿಕಾರಿಗಳು ಯಾರಿದ್ದಾರೆ, MD ಯಾರಿದ್ದಾರೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಯಾರಾದರೂ ಬಂದು ಏನಾದರೂ ಮಾಡ್ಕೊಳ್ಳಿ, ಕಟ್ಕೊಂಡು ನಮ್ಗೇನು ಅಂತ ಒಂದು ಧೋರಣೆ ತೋಡಿರೋದ್ರಿಂದ ಇವತ್ತು ನಾವು ಕನ್ನಡ ಪರ ಹೋರಾಟಗಾರರು ನಮ್ಮ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ವಿರೋಧಿಸಿ ಇವತ್ತು BMTC ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದೀವಿ. ಈ ಅನ್ಯಾಯವನ್ನು ಯಾಕೆ ಮಾಡ್ತಾ ಇದ್ದೀರಾ ಅಂತೇಳಿ ನೋಡಿ. ಬೇರೆ ಭಾಷೆ ಏನು ಕೆಲಸ ಆಗಿತ್ತು ಈ ವಿಚಾರವಾಗಿ ಬೆಳಿಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಇವತ್ತು ನಾವೆಲ್ಲ ನಮ್ಮ ಕರ್ನಾಟಕ ಸೇನೆ, ನಮ್ಮ ಯುವ ಕರ್ನಾಟಕ ವೇದಿಕೆ, ಪ್ರತಿಯೊಬ್ಬ ಯುವ ಕರ್ನಾಟಕ ವೇದಿಕೆ ಎಲ್ಲರೂ ಬಂದು ಏನು BMTC ಸಂಸ್ಥೆಗೆ ನಾವು ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದೋ ಆ ಒಂದು ಇಲಾಖೆಗೆ ಮತ್ತು ಆ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಈಗ ಬಂದಿದ್ದಾರೆ. ಅವರು ಒಂದು ನಿರ್ಧಾರವನ್ನು ಮಾಡಿದಾರಂತೆ. ಅದು ಏನು ನಿರ್ಧಾರ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ಸ್ಟೇಟ್ಮೆಂಟ್ ಕೊಡಿ ಸರ್. ತಾವು ಹೇಳಿ ಅಲ್ಲ, ನಾವು ಎಲ್ಲರೂ ಜನ ಬನ್ನಿ, ನಾವು ಮಾತಾಡಿ ಹೇಳ್ತೀನಿ. ನಾವೇನು ಹೇಳ್ತಿರೋದಲ್ಲ ಸರ್, ಅಧಿಕೃತವಾಗಿ ಯಾರು ಖಾಸಗಿ ಬಸ್ ಏನು ಕಾಂಟ್ರಾಕ್ಟ್ ಮೇಲೆ, ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಮೇಲೆ ತೊಗೊಂಡಿದ್ವಿ, ಆ ಎಲ್ಲ ಮಾಲೀಕರಿಗೂ ನಾವು ಹೇಳಿದ್ದೀವಿ ನಾಳೆಯಿಂದ ಯಾವುದೇ ಅನ್ಯ ಭಾಷಿಕರು ಬಸ್ ಮೇಲೆ ಬರ್ತಾರೆ. ಅವ್ರ ಜಾಗದಲ್ಲಿ ನಮ್ಮವ್ರ ಕರ್ನಾಟಕದಲ್ಲಿ ಬರೋದು ಅದನ್ನು ಹೇಳ್ಬೇಕು, ಕನ್ನಡಿಗರೇ ತಗೋಬೇಕು ಅಂತ.